ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಸೂಪರ್ ಆಗಿರುವಂಥ ಸಿಂಪಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಇದು ಟೈಮ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. 2 ಸ್ಟೆಪ್ಸ್ ಬರುತ್ತೆ. ಸಿಂಪಲ್ ಡಿಸೈನೇ, ಬಟ್ 2 ಸ್ಟೆಪ್ಸಲ್ಲಿ ಬರುತ್ತೆ. ಕ್ರೋಶ ಏನು ಯೂಸ್ ಮಾಡೋಲ್ಲ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸು 2 ಕಲರ್ ದಾರ ಬೇಕು, ಏಕೆಂದರೆ ಇದು ಡ್ಯುಯಲ್ ಕಲರ್ ಕುಚ್ಚು ಬರುತ್ತೆ. ಜರಿ ದಾರ, ಕತ್ರಿ ಮತ್ತು ಸ್ವಲ್ಪ ಲಾಂಗ್ ಬೀಡ್ಸ್, ಉದ್ದ ಬೀಡ್ಸ್ನ ತಗೊಳ್ಬೇಕು. ಇದು ಡಿಸೈನ್ಗೆ ಬೀಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ ಬೇಕು 2. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಮತ್ತು ಸೀರೆನಲ್ಲಿ 2 ಕಲರ್ ಕಾಂಬಿನೇಷನ್ ಇರೋವಂಥ ಸೀರೆನೇ ಬೇಕು, ಏಕೆಂದರೆ ಡ್ಯುಯಲ್ ಕಲರ್ ಕುಚ್ಚುಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ 2 ಕಲರ್ ಕಾಂಬಿನೇಷನ್ ಇರೋವಂಥ ಸೀರೆನ ತಗೊಳ್ಳಿ. ಮತ್ತು ನೋಡಿ 157 ದಾರಾನ ಹಾಕಿಟ್ಕೊಂಡಿದ್ದೀನಿ ದೊಡ್ಡ ಕಣ್ಣಿನ ಸೂಜಿಗೆ. ಮತ್ತು ಆಲ್ರೆಡಿ ಸೀರೆನಲ್ಲಿ ಮಾರ್ಕ್ಸ್ ಇದೆ. ನೀವು 1 ರಿಂದ 1.5 ಇಂಚಷ್ಟು, ಯಾಕೆಂದರೆ ನಾರ್ಮಲ್ ಕುಚ್ಚು ಅಂದರೆ ಸ್ವಲ್ಪ ನಾವು ಹತ್ರ ಕಟ್ಕೊಳ್ತೀವಿ, ಅದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಟ್ಕೋಬೇಕು. ಹಾಗೆಯೇ ಕುಚ್ಚುನ ಉದ್ದವಾಗಿ ಕಟ್ಕೋಬೇಕು. ಸ್ವಲ್ಪ ಲಾಂಗ್ ಬರಬೇಕು ಥ್ರೆಡ್ಡು, ಸೊ ಉದ್ದವಾಗಿ ಕಟ್ಕೋಬೇಕು. ನೋಡಿ, ಸ್ವಲ್ಪ ಉದ್ದವಾಗಿ ಕಟ್ಕೋಬೇಕು. ಮತ್ತು 2 ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಳ್ಳಿ ಸೀರೆನಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಟಿ ಕಲರ್ ಎಲ್ಲ ಇದ್ದರೆ ಬೇಡ, ಚೆನ್ನಾಗಿರೋದಿಲ್ಲ. ಡ್ಯುಯಲ್ ಕಲರ್ ಇದ್ರೇ ತುಂಬ ಚೆನ್ನಾಗಿ ಬರೋದು, ಏಕೆಂದರೆ ಇದು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕುಚ್ಚು ಯಾವ ರೀತಿ ಕಾಣಿಸುತ್ತೆ ಲುಕ್ ವೈಸ್ ಅನ್ನೋದು. ಹಾಗಾಗಿ ನೋಡಿ, ಇವಾಗ ಕುಚ್ಚುನ ನಾನು ಜರಿ ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನಾವು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಆ ನಾಟ್ ಒಳಗಡೆಯಿಂದ ಸೂಜಿನ ಕೆಳಗೆತ್ಕೋಬೇಕು ಮತ್ತು ಕಟ್ ಮಾಡ್ಕೋಬೇಕು ಕುಚ್ಚುನ. ಇವಾಗ ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಕಲರ್ ಇನ್ನೊಂದು ಕಲರ್ ಕುಚ್ಚುನ ಕಟ್ಕೊಳ್ತಾ ಇದ್ದೀನಿ. 1 ಕಲರ್ ಕುಚ್ಚು ಗ್ರೀನು, 1 ಮೆರೂನ್. ಗ್ರೀನ್ ಅಂದರೆ ಮೆಹಂದಿ ಗ್ರೀನ್ ಇದೆ, ಮೆಹಂದಿ ಕಲರ್ ಬರುತ್ತೆ ಅದು. ನೋಡಿ, ಇವಾಗ ಸೇಮ್ ನಾವು ಹಿಂದಿನ ಕುಚ್ಚು ಎಷ್ಟು ಉದ್ದ ಕಟ್ಕೊಂಡಿದ್ದೀವಿ ಅಷ್ಟೇ ಉದ್ದಕ್ಕೆ ಈ ಕುಚ್ಚನ್ನು ಕಟ್ಕೋಬೇಕು. ಸ್ವಲ್ಪ ಲಾಂಗ್ ಬರಬೇಕು ಕುಚ್ಚುಗಳು. ಸೇಮ್ ಇವಾಗ ನಾವು ಫಸ್ಟ್ನೇದು ಯಾವ ರೀತಿ ಕಟ್ಕೊಂಡ್ವಿ ಅದೇ ರೀತಿಯಲ್ಲಿ ಕುಚ್ಚು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೊಂಡು ಆ ನಾಟ್ ಒಳಗಡೆಯಿಂದ ಸೂಜಿನ ಕೆಳಗೆತ್ಕೋಬೇಕು. ಆಮೇಲೆ ನಾವು ಈಗ ಕಟ್ಕೊಂಡಿದ್ದೀವಲ್ಲ ಆ ಕುಚ್ಚುಗಳಷ್ಟುದ್ದನೇ ಈಕ್ವಲ್ ಆಗಿ ಕುಚ್ಚುನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 1 ಕಲರ್ ಕುಚ್ಚು ಒಂದು ಸಿಂಗಲ್ ಕಲರಲ್ಲಿ ಕುಚ್ಚುನ ಕಟ್ಕೋಬೇಕು. ಇವಾಗ ನೋಡಿ, ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳೋದಕ್ಕೆ ನಾವು ಕುಚ್ಚುನ ಡಿವೈಡ್ ಮಾಡ್ಕೋಬೇಕು. 1 ಕುಚ್ಚುನ 2 ಭಾಗ ಮಾಡಬೇಕು. ಸೊ ಎರಡು ಕುಚ್ಚುನು ಒಂದೊಂದು ಕುಚ್ಚುಗಳಲ್ಲಿ 2 ಸೆಪ್ರೇಟ್ ಭಾಗ ಮಾಡಿಬಿಟ್ಟು ಈಕ್ವಲಿ ಭಾಗ ಮಾಡಿ 2 ಕುಚ್ಚನ್ನು ಜಾಯಿನ್ ಮಾಡಿ ಅಲ್ಲಿಗೆ ನಾವು ಜರಿ ದಾರದಿಂದ ಕಟ್ಕೋಬೇಕು. ಈ ರೀತಿಯಾಗಿ ಫಸ್ಟ್ನೇ ಕುಚ್ಚಲ್ಲಿ ಮಾತ್ರ ನಾವು ಫಸ್ಟ್ 1 ಫುಲ್ ತಗೊಳ್ತೀವಿ, ಸೆಕೆಂಡ್ನೇ ಕುಚ್ಚುದು ಅರ್ಧ ಭಾಗ ತಗೊಂಡಿರ್ತೀವಿ. ಅದೇ ರೀತಿಯಾಗಿ ನಾವು 2 ಭಾಗಗಳನ್ನ 2 ಸಿಂಗಲ್ ಕಲರ್ಸು, ಮೆರೂನ್ ಅರ್ಧ ಭಾಗ ಮತ್ತು ಗ್ರೀನ್ ಅರ್ಧ ಭಾಗ ತಗೊಂಡು ಆ 2 ಒಂದು ಮಾಡಿ ಅಲ್ಲಿಗೆ ಜರಿ ದಾರದಿಂದ ಕಟ್ಕೋಬೇಕು. ವಿ ಶೇಪಲ್ಲಿ ಬರಬೇಕು ನಮಗೆ ಕುಚ್ಚು. ಆ ಡಿಸೈನ್ ನಾವು ನಾಟ್ ಹಾಕಿದ್ಮೇಲೆ ಅದು ವಿ ಶೇಪಲ್ಲಿ ಕಾಣಿಸ್ಬೇಕು ನಿಮಗೆ. ಆ ರೀತಿಯಾಗಿ ಜರಿ ದಾರದಿಂದ ಟೈಟಾಗಿ ಕಟ್ಕೋಬೇಕು. ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೊಂಡು ಕುಚ್ಚುನ ಕಟ್ ಮಾಡ್ಕೊಳ್ಳೋಣ. ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ. ಇಲ್ಲಿ ನಾವು ತುಂಬ ಲಾಂಗ್ ಬಿಡೋದು ಬೇಡ, ಸ್ವಲ್ಪ ಮೀಡಿಯಮಲ್ಲಿರಬೇಕು ಕುಚ್ಚುಗಳು. ಆವಾಗನೇ ಡಿಸೈನ್ ನಿಮಗೆ ತುಂಬ ಲುಕ್ ಅನಿಸೋದು, ತುಂಬ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ತುಂಬ ಲಾಂಗ್ ಬೇಡ. ನೋಡಿ, ನಾನು ಇವಾಗ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ 2 ಕಲರಲ್ಲಿ ಡಿಸೈನು ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ಫಸ್ಟ್ ಸ್ಟೆಪ್ಗೂ ಸೆಕೆಂಡ್ ಸ್ಟೆಪ್ಗೂ ಎಷ್ಟು ಚೆನ್ನಾಗಿದೆ. ಸಿಂಪಲಲ್ಲೇ ನೋಡಿ, ಈ ರೀತಿಯಾಗಿ 2 ಸ್ಟೆಪ್ಪಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ನಾವು ಬೀಡ್ಸ್ಗಳನ್ನ ಆ್ಯಡ್ ಮಾಡೋಣ. ಅದು ಇನ್ನೂ ಲುಕ್ ಕೊಡುತ್ತೆ ಕುಚ್ಚುಗೆ. ನಾನಿಲ್ಲಿ ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ ಲಾರ್ಜ್ ಸೈಜ್ದು. ಹಾಗೇ ಸ್ಟಾರ್ಟಿಂಗ್ ಹೇಳ್ದಾಗೆ ಲಾಂಗ್ ಬೀಡ್ಸ್, ನಾನು ಮೆಟಲ್ ಬೀಡ್ಸ್ ಸ್ಟಾರ್ಟಿಂಗಲ್ಲಿ ತೋರಿಸೋದು ಮರ್ತೋಗಿದೆ, ಮಿಸ್ ಆಗಿದೆ. ಇವಾಗ ಜರಿ ದಾರ ತುದಿಗೆ 2 ಎಳೆ ಜರಿ ದಾರ ತಗೊಂಡಿದ್ದೀನಿ. ಅದ್ರ ತುದಿಗೆ ನಾವು ಗಂಟಾಕಿಟ್ಕೋಬೇಕು ಒಂದು ನಾರ್ಮಲ್ ನೀಡಲ್ಗೆ. ಮತ್ತು ಜರಿ ದಾರನ ಸ್ವಲ್ಪ ಉದ್ದವಾಗಿ ತಗೊಳ್ಳಿ. ನೋಡಿ, ಇವಾಗ ಸೀರೆ ಹಿಂಭಾಗದಿಂದ ಸೂಜಿನ ಮೇಲಕ್ಕೆತ್ಕೋಬೇಕು. ಸೀರೆ ಹಿಂಭಾಗದಿಂದ ಮೇಲಕ್ಕೆತ್ಕೋಬೇಕು. ಮತ್ತು ನಾವಿಲ್ಲಿ ಇದನ್ನು ಒಂದು ಗಂಟು ಹಾಕ್ಕೊಳ್ಬೇಕು.
ಸೀರೆಗೆ ಟೈಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ನೋಡಿ ಮೇಲಕ್ಕೆ ಎತ್ಕೊಂಡ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಸೂಜಿನ ಕೆಳಗೆ ಎತ್ಕೊಂಡು ಮತ್ತೆ ಅದ್ರ ಪಕ್ಕದಿಂದ ಮೇಲಕ್ಕೆ ಎತ್ಕೊಳ್ಳೋಣ. ಆವಾಗ ನಿಮಗೆ ಅಲ್ಲಿ ಒಂದು ಗಂಟು ಥರ ಫಾರ್ಮ್ ಆಗುತ್ತೆ. ಆವಾಗ ಜರಿ ದಾರ ಟೈಟಾಗಿ ಕುತ್ಕೊಳ್ಳುತ್ತೆ, ಲೂಸ್ ಆಗೋದಿಲ್ಲ. ನಾವು ಬೀಡ್ಸ್ನ ಆ್ಯಡ್ ಮಾಡಿದ್ಮೇಲೂ ಅದು ಟೈಟಾಗಿರುತ್ತೆ. ಇವಾಗ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಲಾರ್ಜ್ ಸೈಜ್ದು ಮೆಟಲ್ ಬೀಡ್ಸ್ ಒಂದು, ಲಾಂಗ್ ಬೀಡ್ ಒಂದು ಮತ್ತು ಮೆಟಲ್ ಬೀಡ್ ಒಂದು. ಈ ರೀತಿಯಾಗಿ 3 ಬೀಡ್ಸ್ಗಳನ್ನ ಹಾಕ್ಕೋಬೇಕು. 3 ಬೀಡ್ಸ್ಗಳನ್ನ ಹಾಕ್ಕೊಂಡು ನಾವು ಸೀರೆನಲ್ಲಿ ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅದ್ರ ಮೇಲ್ಗಡೆಗೆ ಬೀಡ್ಸ್ನ ಈ ರೀತಿ ಕೂರಿಸ್ಕೋಬೇಕು. ಬೀಡ್ಸ್ಗಳು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಪಕ್ಕದಿಂದ ಸೂಜಿನ ಕೆಳಗೆತ್ಕೋಬೇಕು. ನೋಡಿ ಈ ರೀತಿಯಾಗಿ ಕೆಳಗೆತ್ಕೊಂಡು ಇಲ್ಲೂ ಕೂಡ ಒಂದು ನಾಟ್ ಫಾರ್ಮ್ ಆಗೋ ರೀತಿನಲ್ಲಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿನಲ್ಲಿ ಸೂಜಿನ ಮತ್ತೆ ಸ್ವಲ್ಪ ಪಕ್ಕದಿಂದ ಮೇಲಕ್ಕೆ ಎತ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಪಕ್ಕಕ್ಕೆ ದಿಂದ ಕೆಳಗೆತ್ಕೋಬೇಕು. ಆವಾಗ ನಿಮಗೆ ಅಲ್ಲಿ ಒಂದು ಗಂಟು ಆಗುತ್ತೆ, ಒಂದು ನಾಟ್ ಫಾರ್ಮ್ ಆಗುತ್ತೆ. ಆವಾಗ ಬೀಡ್ಸು ಟೈಟಾಗಿ ಕುತ್ಕೊಳ್ತವೆ, ಯಾವುದೇ ರೀತಿಯಲ್ಲೂ ಶೇಕ್ ಆಗೋಲ್ಲ, ಲೂಸ್ ಆಗಲ್ಲ. ಸ್ವಲ್ಪ ಲೂಸ್ ಆಯಿತು ಅಂದರೂ ಡಿಸೈನ್ನೇ ಶೇಪೇ ಹಾಳಾದಂಗೆ ಆಗಿಬಿಡುತ್ತೆ. ಹಾಗಾಗಿ ಬೀಡ್ಸ್ಗಳನ್ನ ಟೈಟಾಗಿ ಸೀರೆ ಮೇಲ್ಭಾಗ ನಾವೇನು ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅದ್ರ ಮೇಲ್ಗಡೆಗೆ ಕುತ್ಕೊಳ್ಳೋ ರೀತಿಯಲ್ಲಿ ಟೈಟಾಗಿ ನಾವು ನಾಟ್ ಮಾಡ್ಕೋಬೇಕು. ನೀವು ಜರಿ ದಾರನೇ ಯೂಸ್ ಮಾಡಬೇಕಂತಿಲ್ಲ, ನಾರ್ಮಲ್ ಕಾಟನ್ ಥ್ರೆಡ್ಡಿಂದನೂ ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಜರಿ ದಾರದಿಂದ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಪಕ್ಕದ ಕುಚ್ಚಿಗೆ ಹಾಗೇನೆ ಹಿಂಭಾಗದಿಂದ ಶಿಫ್ಟ್ ಆಗಿಬಿಟ್ಟು ಸೂಜಿನ ಮೇಲಕ್ಕೆ ಎತ್ಕೋಬೇಕು. ಇಲ್ಲೂ ಕೂಡ ಸೇಮ್ ಒಂದು ನಾಟ್ ಆಗೋ ಥರ, ಒಂದು ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ಸೂಜಿನ ನೋಡಿ ಈ ರೀತಿ ಕೆಳಗೆ ಎತ್ಕೋಬೇಕು. ಸ್ವಲ್ಪ ಪಕ್ಕದಲ್ಲಿ ಚುಚ್ಚಿ ಮೇಲಕ್ಕೆ ಎತ್ಕೋಬೇಕು. ಆವಾಗ ನಿಮಗೆ ಅಲ್ಲಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಹಿಂದೆ ನಾವು ಹಾಕಿರೋ ಬೀಡ್ಸ್ ಕೂಡ ಲೂಸ್ ಆಗೋದಿಲ್ಲ, ನೀಟಾಗಿ ಟೈಟಾಗಿ ಕೂತ್ಕೊಂಡು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ನಾವು ಬೀಡ್ಸ್ನ ಆ್ಯಡ್ ಮಾಡ್ತೀವಿ ಅಂದ್ಬಿಟ್ಟು ಹೇಗೇಗೋ ಆ್ಯಡ್ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ. ನೀಟಾಗಿ ಕೂರಿಸ್ಕೊಬೇಕು. ಆವಾಗ ನಿಮಗೆ ಡಿಸೈನ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 3 ಬೀಡ್ಸ್ಗಳನ್ನ ಹಾಕ್ಕೋಬೇಕು ಸೂಜಿಗೆ. ಮೆಟಲ್ ಬೀಡ್ಸ್ ಒಂದು, ಲಾಂಗ್ ಬೀಡ್ಸ್ ಒಂದು ಮತ್ತು ಮೆಟಲ್ ಬೀಡ್ಸ್ ಒಂದು. ಈ ರೀತಿ ಆ್ಯಡ್ ಮಾಡಿಕೊಂಡು ಆ ಬೀಡ್ ಎಂಡಿಂಗಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಪಕ್ಕದಿಂದ ಸೂಜಿನ ಕೆಳಗೆತ್ಕೋಬೇಕು, ಮೇಲಿಂದ ಕೆಳಗೆತ್ಕೋಬೇಕು. ಅದಾದಮೇಲೆ ಮತ್ತೆ ಸೂಜಿನ ಮೇಲಕ್ಕೆ ಎತ್ಕೋಬೇಕು. ಆಮೇಲೆ ಸ್ವಲ್ಪ ಪಕ್ಕದಲ್ಲಿ ಚುಚ್ಚಿ ಕೆಳಗೆತ್ಕೋಬೇಕು. ಆವಾಗ ನಿಮಗೆ ನಾಟ್ ಫಾರ್ಮ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಎಲ್ಲ ಕುಚ್ಚುಗಳ ಮೇಲೂ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಟೈಟಾಗಿ ಕೂರಿಸ್ಕೋಬೇಕು. ನಾನು ಹೇಳ್ದಂಗೆ ಸ್ಟಾರ್ಟಿಂಗು ನೀವು ದಾರನ ಸ್ವಲ್ಪ ಲಾಂಗಾಗಿ ತಗೊಳ್ಳಿ. ಏಕೆಂದರೆ ಸ್ವಲ್ಪ ನೀವು ಶಾರ್ಟ್ ತೊಗೊಂಡ್ರಿ ಅಂತ ಅಂದರೆ ಅಲ್ಲಲ್ಲಿ ನಾಟ್ಗಳನ್ನ ಮಾಡ್ಕೋತಾ ಇರಬೇಕು, ಕಟ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ದಾರನ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ತುಂಬ ಚೆನ್ನಾಗಿರಲ್ಲ. ಒಂದು 2 ಫಿನಿಶಿಂಗಲ್ಲಿ ಮುಗ್ದೋಗೋ ರೀತಿಯಲ್ಲಿ ತಗೋಬೇಕು. ನೋಡಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋ ಅಂಥ ಸೀರೆಗಳಿಗಂತೂ ಈ ಡಿಸೈನ್ ಎದ್ದು ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕೇಳಬೇಕು ಎಲ್ಲಿ ಹಾಕ್ಕೊಂಡ್ರಿ, ಎಲ್ಲಿ ಹಾಕಿಸ್ಕೊಂಡ್ರಿ, ನೀವೆಲ್ಲಿ ನೋಡಿದ್ರಿ ಅಂತ. ಆ ರೀತಿಯಲ್ಲಿ ಸೂಪರಾಗಿರುತ್ತೆ ಡಿಸೈನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.